ಬ್ರಿಟಿಷರ ವಿರುದ್ಧ ಟಿಪ್ಪು ಸುಲ್ತಾನ್ ಯುದ್ಧ ಮಾಡಿದ್ರು. ಅದನ್ನ ನಾವು ಹೇಳೋದಕ್ಕೆ ಬಂದ್ರೆ ಮುಸ್ಲಿಮರ ಪರ ಮಾತಾಡ್ತೀನಿ ಅಂತಾರೆ ಅಂತ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಟಿಪ್ಪು ಕೂಡ ಒಬ್ಬ ಧೀರ, ಬ್ರಿಟಿಷರ ಜೊತೆಗೆ ಹೋರಾಡಿದ್ರು. ಅದ್ರ ಬಗ್ಗೆ ನಾವೇನಾದ್ರೂ ಹೇಳೋದಕ್ಕೆ ಬಂದ್ರೆ, ಟಿಪ್ಪು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದ್ರು ಅಂತ ಹೇಳೋದಕ್ಕೆ ಬಂದ್ರೆ ನಾವು ಮುಸ್ಲಿಮರ ಪರ ಅಂತೇಳಿ ಬಿಜೆಪಿಯವರು ಬಣ್ಣಿಸ್ತಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ರಾಣಿ ಚೆನ್ನಮ್ಮ ಕೂಡ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು. ಇತಿಹಾಸ ಗೊತ್ತಿಲ್ಲದವರು ಭವಿಷ್ಯ ನಿರ್ಧಾರ ಮಾಡೋದಕ್ಕಾಗಲ್ಲ. ಜಾತಿ ಧರ್ಮದ ಆಧಾರದಲ್ಲಿ ಸಮಾಜ ಒಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ ಬಿಜೆಪಿಗಳು ಅಂತ. ದ್ವೇಷ ಮಾಡಿ ಅಂತ ಇಸ್ಲಾಂ, ಸಿಖ್, ಕ್ರಿಶ್ಚಿಯನ್ ಧರ್ಮ ಹೇಳೋದಿಲ್ಲ. ಇದಕ್ಕೆ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಜನರು ಜಾಗೃತರಾಗಬೇಕು. ಜಾಗೃತರಾದ್ರೆ ಇವರ ಬೇಳೆಕಾಳು ಯಾವತ್ತೂ ಕೂಡ ಬೇಯಲ್ಲ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಬ್ರಿಟಿಷರ ವಿರುದ್ಧ ಟಿಪ್ಪು ಸುಲ್ತಾನ್ ಕೂಡ ಯುದ್ಧ ಮಾಡಿದ್ರು. ರಾಣಿ ಚೆನ್ನಮ್ಮ ಕೂಡ ಯುದ್ಧ ಮಾಡಿದ್ರು, ಹೋರಾಡಿದ್ರು. ಇವರೆಲ್ಲರ ಬಗ್ಗೆ ಕೂಡ ನಾವು ಮಾತನಾಡಲೇಬೇಕು. ಯಾವುದೇ ಧರ್ಮ ಆಗಲಿ, ಸಿಖ್ ಆಗಲಿ, ಪಾರಸಿ ಆಗಲಿ, ಹಿಂದೂ ಆಗಲಿ ಅಥವಾ ಕ್ರಿಶ್ಚಿಯನ್ ಆಗಲಿ ದ್ವೇಷ ಮಾಡಿ ಅಂತ ಹೇಳ್ಕೊಡೋದಿಲ್ಲ. ಜನರು ಜಾಗೃತರಾದರೆ ಇಂಥವ್ರ ಧರ್ಮಹೀನರು ಅಥವಾ ಒಂದು ರೀತಿ ಧರ್ಮಾಂಧರಾಗಿ ಏನು ಮಾತನಾಡ್ತಾರೆ, ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುತ್ತಾರಲ್ಲ, ಅವ್ರ ಬೇಳೆಕಾಳು ಬೇಯೋದಿಲ್ಲ. ಹಾಗಾಗಿ ಜನರು ಜಾಗೃತರಾಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಪರೋಕ್ಷವಾಗಿ ಬಿಜೆಪಿಯ ವಿರುದ್ಧ ಕಿಡಿಕಾರಿದ್ದಾರೆ. ದ್ವೇಷ ಮಾಡಿ ಅಂತ ಯಾವ ಧರ್ಮನೂ ಹೇಳ್ಕೊಡಲ್ಲ. ಇವ್ರ್ಯಾಕೆ ಈ ರೀತಿಯಾಗಿ ಮಾತನಾಡ್ತಾರೆ? ಟಿಪ್ಪು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದ್ರು ಅಂತ ನಾವು ಹೇಳಿದ್ರೆ ಸಾಕು, ಮುಸ್ಲಿಮರ ಪರ ಮಾತಾಡ್ತೀರಿ ಅಂತಾರೆ. ಇದ್ದದ್ದನ್ನ ಇದ್ದಂಗೆ ಹೇಳಿದ್ರೆ ಅದು ಕೂಡ ತಪ್ಪು. ಇತಿಹಾಸ ಗೊತ್ತಿಲ್ಲದೆ ಇರೋರು ಮುಂದೆ ಭವಿಷ್ಯ ಸೃಷ್ಟಿ ಮಾಡೋದಕ್ಕಾಗುತ್ತಾ ಅಂತೇಳಿ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿದ್ದಾರೆ. ಟಿಪ್ಪು ಕೂಡ ಒಬ್ಬ ಧೀರನೇ, ಹೀಗಾಗಿ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದ್ರು. ರಾಣಿ ಚೆನ್ನಮ್ಮ ಕೂಡ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು. ಇತಿಹಾಸದಲ್ಲಿ ಯಾರ್ಯಾರು ಏನೇನು ಸಾಧನೆ ಮಾಡಿದ್ದಾರೆ ಅಂತ ಕೊಂಡಾಡೋದೇನು ತಪ್ಪಲ್ಲ ಅಂತೇಳಿ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿದ್ದಾರೆ.